ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಮ್ಮೆ ಒಂದು ಬಡ ಕುಟುಂಬ ದೇವರ ಮೇಲೆ ಭರವಸೆ ಇಟ್ಟು ಪ್ರತಿದಿನವೂ ನಮ್ಮ ಮನೆ ದೇವರ ಮಂದಿರವಾಗಿರಲಿ ಎಂದು ವಿಜ್ಞಾಪಿಸಿ ಪ್ರಾರ್ಥಿಸುತ್ತಿದ್ದರು. ಆ ಮನೆಯವರು ಹಣದ ದೃಷ್ಟಿಯಲ್ಲಿ ಎಷ್ಟೋ ಬಡವರಾಗಿದ್ದರು, ಆತ್ಮದಲ್ಲಿ ಬಹಳಷ್ಟು ಸಮೃದ್ಧರಾಗಿದ್ದರು. ಆ ಮನೆ ಒಳಗೆ ಶಾಂತಿ, ಪ್ರೀತಿ, ಕರುಣೆ ಕಂಡು ಬಂದಿತ್ತು. ಆ ಮನೆಯವರು ದೇವರ ಆಶ್ರಯದಲ್ಲಿ ಬಯಸಿ ಬದುಕುತ್ತಿದ್ದರು. ಮೊದಲನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 27ರಲ್ಲಿ ದಾವೀದನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ, ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಸದಾಕಾಲವೂ ನಿನ್ನ ಆಶ್ರಯದಲ್ಲಿ ಇಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದೆ. ಈ ಆಶೀರ್ವಾದ ಕೇವಲ ದಾವೀದನಿಗೆ ಮಾತ್ರವಲ್ಲ, ನಿನ್ನ ಮನೆಯ ಮೇಲೂ ದೇವರ ಆಶೀರ್ವಾದ ಇರಬಲ್ಲದು. ನಾವಿನ್ನೂ ದೇವರಿಗೆ ನಿಷ್ಠೆಯಿಂದ ವಿನಮ್ರ ಹೃದಯದಿಂದ ಬಾಳಿದರೆ ಆತನು ನಮ್ಮ ಮನೆಯ ಮೇಲೆ ಶಾಶ್ವತವಾದ ಆಶೀರ್ವಾದವನ್ನ ಸುರಿಸುತ್ತಾನೆ. ಪ್ರಿಯರೇ, ಹಿಂದೆ ಪ್ರಾರ್ಥಿಸು, ಕರ್ತನೇ ನನ್ನ ಮನೆಯನ್ನು ನೀನು ಆಶೀರ್ವದಿಸು, ನಿನ್ನ ಸಾನ್ನಿಧ್ಯದಲ್ಲಿ ಸದಾಕಾಲವೂ ಇರುವಂತೆ ಸಹಾಯ ಮಾಡೆಂದು. ನಿನ್ನ ಮನೆಯು ತಾತ್ಕಾಲಿಕವಾಗಿ ಅಲ್ಲ, ಸದಾಕಾಲವೂ ಆಶೀರ್ವದಿಸಲ್ಪಡುತ್ತದೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.